ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾವೇನು ಹೋರಾಟ ಹಳಿಯಾಳ ಸಕ್ಕರೆ ಕಾರ್ಖಾನೆ ವಿರುದ್ಧ ನಾವು ಪ್ರಾರಂಭ ಮಾಡಿ ಒಂದು ರಸ್ತಾ ರೋಕೋ ಮಾಡಿದ್ವಿ. ಆ ರಸ್ತಾ ರೋಕೋ ಮಾಡುವಾಗ ಜಿಲ್ಲಾಧಿಕಾರಿಗಳು ನಾವು ಬರಲಿ ಅಂತ ಹೇಳಿದ್ವಿ. ಅವ್ರು ನಾಳೆ 31ನೇ ತಾರೀಕಿಗೆ ನಾಳೆ ಹಳಿಯಾಳಕ್ಕೆ ಬರತಾರ. ಎಲ್ಲಾ ಕಬ್ಬು ಬೆಳೆಗಾರರು ಹಾಗೂ ಈ ಗೊಂಜಾಳ ಬೆಳೆಗಾರರು ಕೂಡ ನಾಳೆ ಯಾವುದೇ ಕಾರಣಕ್ಕೆ ಎಲ್ಲರೂ ಬರ್ರಿ. 2400 ರೂಪಾಯಿ ಗೊಂಜಾಳದ ರೇಟ್ ಐತಿ. ಅದು ಡಿಸಿ ಅವರು ನಮ್ಮ APMC ಅಲ್ಲಿ ಬೆಂಬಲ ಬೆಲೆ ಖರೀದಿಯ ಕೇಂದ್ರ ಐತಿ, ಅದು ಆರಂಭಿಸಬೇಕಾಗೈತಿ. ಲೇಟ್ ಆಗತೈತಿ. ಡಿಸಿ ಅವರೇ ಇಲ್ಲಿ ಬರತಾರ. ನಾಳೆ 31ಕ್ಕೆ 10 ಗಂಟೆಗೆ ಬರತಾರ. ನಾಳೆ ಎಲ್ಲರೂ ಬರ್ರಿ. ಮತ್ತ ವಿಶೇಷವಾಗಿ ಎಲ್ಲ ನಮ್ಮ ರೈತರಲ್ಲಿ ಮನವಿ ಮಾಡೋದೇನಂದ್ರ, ಈಗ ನಾವು ಹೋರಾಟ ಮಾಡೋಕ್ಕಿಂತ ಮುಂಚೆ 3050 ರೂಪಾಯಿ ರೇಟ್ ಇತ್ತು. ಅದ್ರ ಮೇಲೆ 3120 ರೂಪಾಯಿಗೆ ನಾವು ತಂದಿಟ್ಟೇವಿ. ತದರ ನಂತರ ನಮ್ಮ ರೇಟ್ ನಾವು 3365 ಹೇಳಿದ್ವಿ. ಆಮೇಲೆ ಅವರು ಸ್ವಲ್ಪ ನೀವು ರೈತರು ಹಿಂದ್ ಸರ್ರಿ ಅಂದಾಗ 3300 ರೂಪಾಯಿ ನಾವು ಕೊಡಂದೇವಿ. ನಮ್ದು ಕೇಳಾಕ ಸ್ವತಃ ಡಿಸಿ ನಾಳೆ ನಮ್ಮ ಕಾರವಾರ ಡಿಸಿ ಅವರು ನಾಳೆ ಹಳಿಯಾಳಕ್ಕ ಅವ್ರು ಬರತಾರ. ಹಂಗಾಗಿ ಈ ಗೊಂಜಾಳ ಬೆಳೆಗಾರರು ಕಬ್ಬು ಬೆಳೆಗಾರರು ನಾಳೆ ಬರ್ರಿ. ಯಾಕಂತಂದ್ರ ಎಲ್ಲರ ಮುಂದೆ ಇದನ್ ದರ ಐತಿ. ನಾವು ಗಪ್ಸಿಪ್ ಮಾಡವ್ರಲ್ಲ, ಗಪ್ ಮಾಡಿ ಮನ್ಯಾಗ ಮಾತಾಡಕ್ ಹೋಗ್ಬೇಡ್ರಿ. ಏನ್ರಿ, ನಾವು ಸಂಧ್ಯಾಗ ಒಂದು ಮನ್ಯಾಗ ಒಂದ ಹೊರಗೊಂದಿಲ್ಲ. ಸಂಧ್ಯಾಗ ಅದ ಮಾತಾಡ್ತೇವಿ, ನಾವೀಗ ಮಂದ್ಯಾಗ ಅದ ಮಾತಾಡ್ತೇವಿ. ಮಂದ್ಯಾಗ ಮಾತಾಡ್ಬೇಕಂತೇಳಿ ನಿಮ್ಗೆಲ್ರಿಗೂ ನಾಳೆ ಡಿಸಿ ಬರತಾರ. ಅದಕ್ಕಾಗಿ ನಿಮ್ಗೆಲ್ಲರೂ ನಾವು ಕರೆಯತ್ತೇವಿ. ಏನಿದ್ದು ಡಿಸಿ ಮುಂದೆ ಬಹಿರಂಗ ಚರ್ಚೆ ಮಾಡ್ತೇವಿ. ಅವ್ರು ಎಷ್ಟು ಫ್ಯಾಕ್ಟ್ರಿ ಅವ್ರು ಹೇಳ್ತಾರು, ನಾವೆಷ್ಟು ಹೇಳ್ತೇವಿ, ಎಲ್ಲಾರು ಕೂಡಿ ಎಲ್ಲ ಏನ್ ಬಂದಿರ್ತಾರಲ್ಲ, ಬಂದಿರ್ತಕ್ಕಂತ ನಮ್ಮ ರೈತ ಅಂತಂದ್ರೆ ಚರ್ಚೆ ಮಾಡಿ ಇದು ಹೌದಪ್ಪ, ಇದು ರೇಟ್ ನಮ್ಗೆ ಯೋಗ್ಯ ಐತೆ ಅಂದ್ಕೊಳ್ಳೆ ಫ್ಯಾಕ್ಟ್ರಿ ಚಾಲು ಮಾಡ್ರಿ ಅಂತ ಹೇಳಿ ನಾವು ಆರ್ಡರ್ ಮಾಡ್ತೇವೆ. ನಾವೆಲ್ಲರೂ ಅವ್ರಿಗೆ ಆರ್ಡರ್ ಕೊಡೋನು, ರೈತರ ಆರ್ಡರ್ ಕೊಡು ಈಗ ಕೊಡೋನಾಗ್ಬೇಕು. ರೈತ ಅನ್ನೋ ಏನಾನ ನಾವು ಕಬ್ಬು ಬೆಳೆಯವ್ರು 12 ತಿಂಗಳು ಬೆಳಿತೇವೆ. ನಾವು 1 ತಾಸ್ನಾಗ ಸಕ್ರಿ ಮೊಲಾಸಸ್ ಮಾಡೋ ಅವರು. ಬಟ್ ನಮ್ಮ ಬೆಲೆ ಏನೈತಿ, ಆ ಬೆಲೆ ಅವರು ನಮ್ಮ ಮುಂದೆ ಡಿಸ್ಕಷನ್ ಆಗಬೇಕು. ಅವ್ರು ಸಕ್ರಿ ರೇಟ್ ಅವ್ರು ಡಿಸಿಷನ್ ಮಾಡ್ತಾರ, ಅವ್ರ ಮೊಲಾಸಿಸ್ ರೇಟ್ ಅವ್ರು ಡಿಸಿಷನ್ ಮಾಡ್ತಾರ, ಅವ್ರ ಕರೆಂಟ್ ರೇಟ್ ಅವ್ರು ಡಿಸಿಷನ್ ಮಾಡ್ತಾರ. ಇವೆಲ್ಲ ಇದ್ದಾಗ ನಾವು ನಮ್ಮ ರೇಟ್ ನಾವು ಎಲ್ಲರೂ ಕೂಡಿ ಅವ್ರು ಒಂದು ಹೇಳಿದ ಮೇಲೆ ಕೂಡ ನಾವು ಎಕ್ದಮ್ ಹೂ ಅನ್ನಂಗಿಲ್ಲ. ನಿಮ್ಮ ಮುಂದೆ ಚರ್ಚೆ ಮಾಡ್ತೇವೆ. ಇಷ್ಟ ನಮ್ಗೆ ಹೇಳತ್ತಾರ, ನಾವ್ ಏನ್ ಮಾಡೋದು ಅಂತ ಹೇಳಿ ನಾವೆಲ್ಲರೂ ಚರ್ಚೆ ಮಾಡೋಣ. ಇಲ್ಪ ಅಂದ್ರ ನೀವೆಲ್ಲರೂ ಸಾವಿರಾರು ರೈತರು ನೀವೇನಾದ್ರು ಬಂದ್ರಂದ್ರ 100% ನಾಳೆ ನಮಗ್ ಬೆಲೆ ಸಿಗ್ತೈತಿ. ಇಲ್ಲ ಅಷ್ಟ 100-200 ಮಂದಿ ಬಂದ್ರ ಅವ್ರು 200 ಮಂದಿ ಬಂದ್ರ ಅಂತ ಹೇಳಿ ಅವ್ರು ಯಾರು ನಮ್ಮ ಧ್ವನಿಗೆ ಬೆಂಬಲ ಕೊಡಂಗಿಲ್ಲ. ಇವತ್ತು ಬೆಳಗಾವದ 50,000ಕ್ಕಿಂತಲೂ ಹೆಚ್ಚಿಗೆ ಜನ ಬೆಳಗಾವಿ ಜಿಲ್ಲೆ ಒಳಗೆ ಸೇರಿ ರೈತ ನಮ್ಮ ಚಿನ್ನಪ್ಪ ಪೂಜಾರಿ ಅವ್ರ ನೇತೃತ್ವದಲ್ಲಿ ಎಲ್ರು ಒಂದಾಗಿ ಅವ್ರ ರೇಟ್ ಘೋಷಣೆ ಮಾಡಕ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಅವ್ರು ಮಾಡ್ಯಾರ. ನಾವು ಕೂಡ ರಸ್ತೆ ನಾವು ಬಂದ್ ಮಾಡ್ತೇವೆ ಬಿಡ್ತೇವೆ, ಅದು ನಮ್ಮ ರೇಟ್ ದರದ ಮೇಲೆ ಮುಂದಿನ ನಮ್ದು ಹೋರಾಟದ ನಿರ್ಣಯ ಆಗ್ತೈತಿ. ಬಟ್ ಮತ್ತು ಹೋರಾಟ ಪುನಃ ಈ ಹೋರಾಟ ಬೇಡ. ನಾಳೆ ಎಲ್ಲರೂ ಬರ್ರಿ, ರೇಟ್ ಫಿಕ್ಸ್ ಮಾಡ್ಕೊಳ್ಳೋ ಅಂತ ಹೇಳಿ ಈ ಮೂಲಕ ನಾನು ನಿಮಗೆ